ಆ ಯುವಕರಿಗೆ ಹುಮ್ಮಸ್ಸು. ನಮ್ಮ ಸಮೃದ್ಧಿ ಮಂಜಣ್ಣವರು ಅಂದರೆ ಒಂದು ಹುಮ್ಮಸ್ಸು ಬಂದ್ಬಿಟ್ಟಿದೆ. ಕಾಂತರಾಳ ಸರ್ಕಲಿಂದ ಅವರ ಮನೆಯವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ನಾವು ನಿರೀಕ್ಷೆ ಮಾಡಿಲ್ಲ ಇಷ್ಟು ಜನರು ಸೇರ್ತಾರೆ ಇವತ್ತು. ಒಂದು ವರ್ಷಕ್ಕೊಂದು ಇನ್ನೊಂದು ವರ್ಷಕ್ಕೂ ಅಷ್ಟು ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ನಮ್ಮ ಸಮೃದ್ಧಿ ಮಂಜಣ್ಣವರಿಗೆ. ಎಷ್ಟೆಷ್ಟು ದೊಡ್ಡ ವಾರಗಳಂದರೆ ಟ್ರೈನಲ್ಲಿ ಜನಸಾಗರ ಬಂದು ಅವ್ರಿಗೆ ಅಷ್ಟು ಶುಭಾಶಯ ಕೋರಿದ್ದಾರೆ ಅಂದರೆ ನಮ್ಮ ತಾಲೂಕಿಗೆ ಒಂದು ಧೈರ್ಯ ಬಂತು, ಒಂದು ಖುಷಿ ಬಂತು. ಯಾಕಂದರೆ ಅವರು ಮಾಡ್ತಾ ಇರೋಂಥ ಸೇವೆಗಳಿಂದ. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಶುಭ ದಿನ ಅಂದರೆ ನಮ್ಮ ಮುಳಬಾಲ್ ತಾಲೂಕಿನ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು, ಈ ಹುಟ್ಟುಹಬ್ಬ ಆಚರಣೆಗೆ ಎಲ್ಲ ನಮ್ಮ ನಾಯಕರು, ಮುಖಂಡರು, ಸಾರ್ವಜನಿಕರು, ರೈತ ಬಾಂಧವರು, ಯುವಕರು ಎಲ್ಲರೂ ಬಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದ್ದಾರೆ. ಅದಕ್ಕೆ ಅಷ್ಟು ಅದ್ಧೂರಿಯಾಗಿ ಅವರಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿದ ನಮ್ಮ ಮುಳಬಾಲ್ ತಾಲೂಕಿನ ಜನತೆಗೆ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅಷ್ಟು ಸಾವಿರಗಟ್ಟಲೆ ಜನಸಾಗರ ಮನೆ ಹತ್ರ ಬಂದು ಹುಟ್ಟುಹಬ್ಬ ಆಚರಣೆ ಬಂದಾಗ ಆ ಒಂದು ಖುಷಿ ನಮಗೆ ಇವತ್ತು ನೋಡಿದ್ವು. ಯಾಕಂದರೆ ನಮ್ಮ ಶಾಸಕರು ಮಾಡ್ತಿರುವಂಥ ಸೇವೆಗಳು, ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲವನ್ನು ಗುರುತಿಸಿ ಇವತ್ತು ಸಾರ್ವಜನಿಕರು, ಎಲ್ಲ ರೈತ ಬಾಂಧವರು ಎಲ್ಲರೂ, ಅಫ್ಸಿಯಲ್ಲಾಗಲಿ ಶಾಲಾ ಮಕ್ಕಳಾಗಲಿ ಎಲ್ಲರೂ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸ್ತಾರೆ. ಅಂದರೆ ನಮಗೆ ವರ್ಷ ಮೇಲೆ ವರ್ಷ ಇಷ್ಟು ಒಂದು ವರ್ಷಕ್ಕೊಂದು ಇನ್ನೊಂದು ವರ್ಷಕ್ಕೂ ಅಷ್ಟು ಅಭಿಮಾನಿಗಳು ಜಾಸ್ತಿ ಆಗ್ತಾರೆ ನಮ್ಮ ಸಮೃದ್ಧಿ ಮಂಜಣ್ಣವರಿಗೆ. ಇವತ್ತು ದಿನ ಎಲ್ಲ ಕಡೆಯೂ ಸಹ ಎಲ್ಲ ಪಂಚಾಯಿತಿ 30 ಪಂಚಾಯಿತಿಗಳಿಂದಲೂ ಸಹ ಹೂವಿನ ಹಾರ, ಎಷ್ಟೆಷ್ಟು ದೊಡ್ಡ ಹಾರಗಳಂದರೆ ಟ್ರೈನಲ್ಲಿ ಇದು ಟೆಂಪೋ ಅಲ್ಲಿ ದೊಡ್ಡ ಹಾರಗಳು ಎತ್ಕೊಂಡ್ಬಂದು ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ ರೈತರು, ಆ ಸಾರ್ವಜನಿಕರು, ಯುವಕರು ಹುಮ್ಮಸ್ಸು, ಆ ಯುವಕರಿಗೆ ಹುಮ್ಮಸ್ಸು. ನಮ್ಮ ಸಮೃದ್ಧಿ ಮಂಜಣ್ಣವರು ಅಂದರೆ ಒಂದು ಹುಮ್ಮಸ್ಸು ಬಂದ್ಬಿಟ್ಟಿದೆ. ಯಾಕಂದರೆ ಅವರು ಆ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ, ಅಂಥ ಸೇವೆಗಳು ಮಾಡ್ತಿದ್ದಾರೆ. ಯಾವುದೆಲ್ಲ ನೋಡಿ, ಒಂದು ಬಡವರಿಗೆ ವಿದ್ಯಾಭ್ಯಾಸ ಆಗಲಿ, ಒಂದು ಆರೋಗ್ಯ ವಿಚಾರ ಆಗಲಿ, ಒಂದು ಶಾಲೆ ಬಗ್ಗೆ ಆಗಲಿ, ಒಂದು ಯಾವುದೇ ಒಂದು ಆಫೀಸ್ ವರ್ಕ್ ಆಗಲಿ, ಒಂದು ತಾಲೂಕು ಆಫೀಸಲ್ಲಿ ಒಂದು ಕೆಲಸ ರೈತರ ಬಗ್ಗೆ ಆಗಲಿ, ನಾನಿದ್ದೀನಿ ಅಂತ ಕೊಟ್ಟಾಗ ಒಂದು ಅವಾಗ ಕೊಟ್ಟ ತಕ್ಷಣ ಅವಾಗೇ ಫೋನ್ ಮಾಡಿ ಕೇಳ್ತಾರೆ ಅಫಿಷಿಯಲ್ನ ಅಧಿಕಾರಿನ, ಯಾಕೆ ಇದಾದ್ರೆ ಆಗಲಿಲ್ಲ ಅಂತ. ಅದೆಲ್ಲ ಮಾಡ್ತಾ ಇರೋದು ನೋಡಿ ಖುಷಿ ಆಗ್ತದೆ ಇವತ್ತು ನಮ್ಮ ತಾಲೂಕಿನ ಜನತೆಗೆ. ಅದಕ್ಕೋಸ್ಕರ ಇವತ್ತು ಸಾವಿರಾರು ಗಟ್ಟಲೆ ಜನಸಾಗರ ಬಂದು ಅವ್ರಿಗೆ ಅಷ್ಟು ಶುಭಾಶಯ ಕೋರಿದ್ದಾರೆ. ಅಂದರೆ ನಾನು ಇದುವರೆಗೂ ನೋಡಿಲ್ಲ, ಯಾವ ಇದಕ್ಕೂ ನೋಡಿಲ್ಲ ಅಂಥ ಒಂದು ಜನಸಾಗರ ಬಂದು ಹಬ್ಬದ ವಾತಾವರಣ. ಇಲ್ಲಿ ಕಾಂತರಾಳ ಸರ್ಕಲಿಂದ ಅವರ ಮನೆಯವರೆಗೂ ಟ್ರಾಫಿಕ್ ಜಾಮ್ ಆಗಿದೆ, ಅಷ್ಟು ಇದಾಗಿದೆ. ಎಷ್ಟು ಜನರು ಬಂದರೂ ಸಹ ಊಟದ ವ್ಯವಸ್ಥೆ ಮಾಡಿದರು. ಎಷ್ಟು ಜನ ಬಂದರೂ ಆರಾಮಾಗಿ ಟೇಬಲ್ ಸಿಸ್ಟಮ್ ಹಾಕಿ, ಬಾಳೆದೆಲೆ ಒಂದು ಫಸ್ಟು ಬಫೆ ಸಿಸ್ಟಮ್ ಇರ್ತಾಯಿದ್ರು. ಈ ಸಲ ಇಲ್ಲ, ಆ ಥರ ಮಾಡಬಾರ್ದು, ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ತಿಂದು ಆರಾಮಾಗಿರಬೇಕು, ಆರಾಮಾಗಿ ಹೋಗ್ಬೇಕು ಅಂತೇಳಿ ಈ ಥರ ಮಾಡಿದ್ರು. ಒಳ್ಳೇದಾಯಿತು. ಎಲ್ಲರೂ ಬಂದವರೆಲ್ಲ ಊಟದ ವ್ಯವಸ್ಥೆಯಲ್ಲಿ ಊಟ ಮಾಡಿಕೊಂಡು ಅವ್ರಿಗೆ ಆಶೀರ್ವಾದ ಬಂದು ಎಲ್ಲ ಸಾರ್ವಜನಿಕರು, ನಾಗರಿಕರು, ರೈತರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ದೇವರು, ಐಶ್ವರ್ಯ ಕೊಡ್ರಿ, ಎಲ್ಲವನ್ನು ಕೊಟ್ಟು ಇನ್ನೂ ಸೇವೆ, ತಾಲೂಕಿಗೆ ಇನ್ನೂ ಸೇವೆ ಅಂತ ಅವ್ರಿಗೆ ಒಂದು ಆಶೀರ್ವಾದ ಆಗಲಿ, ಒಂದು ಧೈರ್ಯ ಕೊಡಲಿ ಆ ದೇವರು. ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಸೇವೆ ಮಾಡೋರು ನಮ್ಗೆ ಬೇಕು. ಇಂಥವ್ರು ನಮ್ಗೆ ನಾವು ಇದು ಬರೋ ದಿನಗಳಲ್ಲಿ ಕೂಡ ಅವ್ರನ್ನೇ ಆರಿಸ್ಕೋಬೇಕು, ಅವ್ರನ್ನೇ ನಾವು ಇಟ್ಕೋಬೇಕು, ನಾವು ಅವ್ರನ್ನ ಗೆಲ್ಸ್ಕೋಬೇಕು ಅಂತೇಳಿ ಇವತ್ತು ಬಂದು ಎಲ್ಲ ನೀವು ನೋಡ್ತಾ ಇದ್ರಿ. ಹೂವಿನ ಹಾರಗಳು ಎಷ್ಟು ದೊಡ್ಡ ಹಾಕಿದ್ದಾರೆ ಅಂದರೆ ಇವತ್ತು ಸ್ಟೇಟ್ ಲೆವೆಲ್ ನಡೆಯುವಂಥ ಒಂದು ಕಾರ್ಯಕ್ರಮ ಇತ್ತು. ಸ್ಟೇಟ್ನಲ್ಲಿ ಹೆಂಗೆ ನಡೆಯುತ್ತೋ ಕಾರ್ಯಕ್ರಮ, ಆ ಥರ ದೊಡ್ಡ ಹಾರಗಳು ಬಂದಿದೆ. ಅಂದರೆ ಅಭಿಮಾನಿಯಿಂದ ಬರೋದು. ಆ ಅಭಿಮಾನ ಇದ್ದರೆ ಅಷ್ಟು ಸಾವಿರಾರು ಗಟ್ಟಲೆ ಒಂದು ಭಕ್ತಾದಿಗಳು, ಅದು ಇವರು ಅಭಿಮಾನಿಗಳು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಶುಭಾರಿಸಿದ್ರೆ. ಅವರು ಕೂಡ ಸಹ ಒಂದು ಧರ್ಮಪತ್ನಿಯಾದ ಪದ್ಮ ಮೇಡಮ್ ಅವರು ಬಂದಿದ್ರು, ಮಕ್ಕಳು ಬಂದಿದ್ರು, ಅವ್ರಿಗೂ ಖುಷಿ ಆಯಿತು. ಇಷ್ಟು ಮುಳಬಾಲ್ ತಾಲೂಕಲ್ಲಿ ಇಷ್ಟು ಅಭಿಮಾನಿಗಳು ಇಟ್ಕೊಂಡಿದ್ದಾರೆ ಶಾಸಕ ಸಮೃದ್ಧಿ ಮಂಜಣ್ಣವರು ಅಂತ ಅವ್ರಿಗೂ ಖುಷಿ ಆಯಿತು. ನಿಜವಾಗ್ಲೂ ನೋಡಿದವ್ರಿಗೂ ಖುಷಿ ಆಯಿತು, ನಮಗೆಲ್ಲ ಖುಷಿ ಆಯಿತು. ಯಾಕಂದರೆ ಇಷ್ಟು ಅಭಿಮಾನ ಇಟ್ಕೊಂಡಿರೋರು ಇವ್ರಿಗೆ ಎಷ್ಟು ಇದಾಗುತ್ತೆ. ಇವತ್ತು ಹುಮ್ಮಸ್ಸಿಂದ ಹೇಳಿದ್ರು ಮಾತಾಡಿದ್ರು, ನಾನು ಮುಳಬಾಲ್ ತಾಲೂಕಿರೋವರೆಗೂ ನಿಮ್ಮನ್ನು ಬಿಡಲ್ಲ, ನನಗೆ ಸ್ವಂತ ಊರು ನನ್ನ ಮುಳಬಾಲ್ ತಾಲೂಕು ಅಂತೇಳಿ ಇವತ್ತು ಅಬ್ಬರ ಮಾಡಿ ಇದು ಮಾಡಿದ್ದಾರೆ. ನನಗೆ ರೈತರು, ಮುಖ್ಯವಾಗಿ ನಮ್ಮ ಸಾರ್ವಜನಿಕರು, ನಮ್ಮ ಎಲ್ಲ ಯುವಕರು ಎಲ್ಲರೂ ಅಂತೇಳಿ ಇವತ್ತು ಒಂದು ಧೈರ್ಯದಿಂದ ಒಂದು ಸ್ಟೇಜ್ ಮೇಲೆ ಮಾತಾಡಿದಂಗೆ ನಮ್ಮ ತಾಲೂಕಿಗೆ ಒಂದು ಧೈರ್ಯ ಬಂತು, ಒಂದು ಖುಷಿ ಬಂತು. ಯಾಕಂದರೆ ಅವರು ಮಾಡ್ತಾ ಇರೋ ಸೇವೆಗಳಿಂದ
ಒಳ್ಳೆ ಒಂದು ಹೆಸರು ಬಂದಿದೆ, ಒಳ್ಳೆ ಒಂದು ಜನರಲ್ಲಿ ಹೋರಾಟ ಇಟ್ಕೊಂಡಿದ್ದಾರೆ. ಹಿಂದೆ ಅದೇ ರೀತಿ ನಡೀಲಿ, ಅವ್ರದ್ದು ಒಳ್ಳೆ ಒಂದು ಇದು ಅವಕಾಶ ಸಿಕ್ಕಲಿ, ಒಳ್ಳೆ ಜನರ ಸೇವೆ ಮಾಡಲಿ ಅಂತೇಳಿ ಇವತ್ತು ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸಕ್ಕೆ ಎಲ್ಲ ಬಂದವರಿಗೂ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಸಮೃದ್ಧಿ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಎಲ್ರಿಗೂ ಧನ್ಯವಾದಗಳು. ವಿಶೇಷವಾಗಿ 30 ಪಂಚಾಯತಿಗಳಿಂದನೂ ಮುಖಂಡರೆಲ್ಲ ಬಂದಿದ್ರು, ಅದರಲ್ಲಿ ಬಹುತೇಕ ರೈತರೇ ಹೆಚ್ಚಾಗಿ. ಹೌದು, ಜಾಸ್ತಿ ನಾನು ನೋಡಿದ್ದೀನಿ. ರೈತರು ಹೂನಾರ ಎತ್ಕೊಂಡ್ ಬರ್ತಾ ಇದ್ದಾರೆ. ನಾನು ನೋಡಿಲ್ಲ, ನಾನು ತಾಲೂಕಂತ ನೋಡಿರೋದೀನಿ. ಯಾಕಂದ್ರೆ ಮಂಡಿಯಲ್ಲಿ ರೈತರೆಲ್ಲ ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ವಿದ್ಯಾಭ್ಯಾಸ ಆಗ್ಲಿ, ಒಂದು ಹಾಸ್ಪಿಟ್ಲ್ ಆಗ್ಲಿ, ಒಂದು ಮದುವೆ ಕಾರ್ಯಕ್ರಮ ಆಗ್ಲಿ, ಒಂದು ದೇವಸ್ಥಾನ ಆಗ್ಲಿ, ಒಂದು ಊರಲ್ಲಿ ಯಾವ್ದನ್ನ ನೀರಿನ ಇದಾಗ್ಲಿ, ಯಾವುದೇ ಒಂದು ಆದ್ರೂ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ನೋಡು, ಧೈರ್ಯ ಮಾಡ್ಕೊಡ್ತಾರೆ ನೋಡು. ಅದಕ್ಕೋಸ್ಕರ ಇವತ್ತು ಹೆಚ್ಚಿನ ರೀತಿಯಲ್ಲಿ ರೈತರೇ ಬಂದು ಅವ್ರಿಗೆ ಸನ್ಮಾನ ಮಾಡಿದ್ರು. ಎಲ್ಲ 30 ಪಂಚಾಯತಿಗಳಲ್ಲೂ ಬಂದಿದ್ರು, 30 ಪಂಚಾಯತಿಗಳನ್ನು ಬಂದಿದ್ರು, ಟೌನಲ್ಲಿ ಬಂದಿದ್ರು, ಎಲ್ಲರೂ ಬಂದಿದ್ದು. ನಾವು ನಿರೀಕ್ಷೆ ಮಾಡಿಲ್ಲ ಇಷ್ಟು ಜನರು ಸೇರ್ತಾರೆ ಇವತ್ತು ಇದಕ್ಕೆ ಹುಟ್ಟುಹಬ್ಬ ಶುಭಾರಯಕ್ಕೆ. ನಾವು ಅನ್ನಿದ್ದಕ್ಕನ್ನ 4-5ರಷ್ಟು ಎಕ್ಸ್ಟ್ರಾ ಬಂದು, ಅದೇ ಅಭಿಮಾನ ಇರೋದಕ್ಕೆ ಯುವಕರಲ್ಲಿ ಹುಮ್ಮಸ್ ಬಂದ್ಬಿಟ್ಟಿದೆ. ಸಮೃದ್ಧಿ ಮಂಜಣ್ಣ ಅವರು ಅಂದ್ರೆ ಹುಮ್ಮಸ್ ಬಂದಿದೆ. ಇವತ್ತ 30 ಪಂಚಾಯತಿಗಳಲ್ಲಿ ಯುವಕರು ಅಭಿಮಾನಿಗಳಿದ್ದಾರೆ. ಇವತ್ತು ಮಂಜಣ್ಣಗೆ ಎಲ್ಲಿ ನೋಡು ಮಂಜಣ್ಣ ಅವರಿಗೆ ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳು ಇಟ್ಕೊಳ್ಳೋದಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದೇ ತರ ಅವರು ಕೆಲಸ ಮಾಡಲಿ, ಒಳ್ಳೆ ಹೆಸರು ಕರ್ಕೊಂಡು ಮಾಡಲಿ, ಒಳ್ಳೆ ತಾಲೂಕು ಒಳ್ಳೆ ಕೆಲಸಗಳು ಕಾರ್ಯಕ್ರಮಗಳು ಮಾಡಲಿ, ಒಳ್ಳೆ ಸೇವೆ ಮಾಡಲಿ ಅಂತೇಳಿ ಇವತ್ತು ನಾವು ಹೇಳಕ್ ಇಷ್ಟಪಡ್ತೀವಿ.